ಬಿಗ್ ಬಾಸ್ ಸೀಸನ್ 12 ತುಂಬಾ ದೊಡ್ಡ ಸಕ್ಸಸ್ ಸಿಕ್ಕಿತ್ತು. ಇದಕ್ಕೆ ಕಾರಣ ಏನು ಅಂತಲೂ ಗೊತ್ತು. ಆ ಮನೆಯಲ್ಲಿ ಇದ್ದ ಸ್ಪರ್ಧಿಗಳು ಗಿಲ್ಲಿ ಕಾವ್ಯ ಇವರಿಬ್ಬರು ಜೋಡಿ ಇಷ್ಟಪಡ್ತಿದ್ರು. ಅದೇ ರೀತಿ ರಕ್ಷಿತಾ ಗಿಲ್ಲಿ ಇವರಿಬ್ಬರನ್ನೂ ಇಷ್ಟಪಡ್ತಿದ್ರು. ಆ ಮನೆಯಲ್ಲಿ ರಕ್ಷಿತಾ ಮಾತಾಡ್ತಾ ಇದ್ದಿದ್ದ ರೀತಿ, ಆ ನಡವಳಿಕೆ ಎಲ್ಲ ನೋಡಿ ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು. ಗಿಲ್ಲಿ ಮತ್ತು ಅಶ್ವಿನಿ ಇವರಿಬ್ಬರು ಜಗಳ, ಈ ಎಲ್ಲ ಕಾರಣದಿಂದ ಬಿಗ್ ಬಾಸ್ ಸೀಸನ್ 12 ಜನಗಳು ಅಷ್ಟು ಇಷ್ಟ ಆಯಿತು. ಆದರೆ ಈಗ ಬಿಗ್ ಬಾಸ್ ಸೀಸನ್ 13ನಲ್ಲಿ ಕಾಮನ್ ಪೀಪಲ್ ಅಂತ ತಗೊತಿದ್ದಾರೆ. ಇವರು ಸೆಲೆಕ್ಟ್ ಮಾಡ್ತಿರೋದು ನೋಡ್ತಾ ಇದ್ರೆ ಈ ಸತಿ ಬಿಗ್ ಬಾಸ್ ನಿಜವಾಗ್ಲೂ ಚೆನ್ನಾಗಿರತ್ತಾ ಅಂತ ಅನಿಸ್ತಾ ಇದೆ. ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನಕ್ಕಾದ್ರೂ ಇಕ್ಕಿದ್ರೋ ಅಂತ ಅನಿಸ್ಬಿಟ್ಟಿದೆ. ಇವರು ಈ ರೀತಿ ಮಾಡೋ ಬದಲು ಬಿಗ್ ಬಾಸ್ ಸೀಸನ್ 9ನಲ್ಲಿ ಮಿನಿ ಸೀಸನ್ ಅಂತ ಮಾಡಿ OTTಯಲ್ಲಿ ಬಿಟ್ಟಿದ್ರು. ಯಾವ ಸ್ಪರ್ಧಿಗಳನ್ನ ಜನಗಳು ಇಷ್ಟಪಟ್ಟರೋ ಅವ್ರನ್ನ ಬಿಗ್ ಬಾಸ್ 9ನಲ್ಲಿ ಕರೆಸಿದ್ರು. ಈ ರೀತಿ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಆಗ ಗೊತ್ತಾಗತ್ತಲ್ವಾ ಬಿಗ್ ಬಾಸ್ ಮನೆ ಒಳಗಡೆ ಎಂಥವ್ರಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ತೆಲುಗಲ್ಲಿ ಮಾಡ್ತಾ ಇದ್ರು. ಈಗ ಅದನ್ನು ನೋಡಿ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಅಂದರೆ ಎಲ್ರಿಗೂ ತುಂಬಾ ನಿರೀಕ್ಷೆ ಇರುತ್ತೆ. ಬಿಗ್ ಬಾಸು ಯಾವಾಗ ಬರುತ್ತೋ ಅಂತ ಎಲ್ಲ ಕಾಯ್ತಾ ಇರ್ತಾರೆ. ಆ ನಿರೀಕ್ಷೆನ ಉಳಿಸ್ಕೊಳ್ಳೋ ಕೆಲಸ ಅಲ್ಲಿರೋ ಸ್ಪರ್ಧಿಗಳು ಮಾಡಬೇಕು. ಅಂಥ ಸ್ಪರ್ಧಿಗಳನ್ನ ಹುಡುಕಿ ತರಬೇಕು ಬಿಗ್ ಬಾಸ್ ತಂಡ. ಇವರು ಒಂದು 60 ಜನನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ನು ಆ 60 ಜನನ ಅಲ್ಲಿ ಕೂತಿರೋ ಜಡ್ಜಸ್ ಸೆಲೆಕ್ಟ್ ಮಾಡಬೇಕು. ಅವ್ರನ್ನ 1-2-3 ನಿಮಿಷ ಮಾತಾಡಿಸ್ಬಿಟ್ಟು ಸೂಕ್ತನಾ ಇಲ್ವಾ ಅಂದ್ಬಿಟ್ಟು ಇವರು ಸೆಲೆಕ್ಟ್ ಮಾಡ್ತಿದ್ದಾರೆ. ಅವರು 2-3 ನಿಮಿಷ ಮಾತಾಡ್ಬಿಟ್ರೆ ಇವ್ರಿಗೆ ಹೆಂಗೆ ಗೊತ್ತಾಗತ್ತೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಸೂಕ್ತನೋ ಇಲ್ಲೋ ಅಂತ? ಅಲ್ಲಿ ಸ್ಟೇಜ್ ಮೇಲೆ ಮಾತಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದಿರ್ತಾರೆ. ಅವರು ಎಷ್ಟು ಚೆನ್ನಾಗಿ ತಯಾರಿ ಮಾಡ್ಕೊಂಡಿರ್ತಾರೋ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿ ಒಬ್ಬ ಸ್ಪರ್ಧಿ ಬಂದಿದ್ರು. ಅವಳು ಬಂದು ಅಲ್ಲಿ ಒಂದು ಮಾತು ಹೇಳಿದ್ಲು, ನನಗೆ ಕಾರ್ತಿಕ್ ಗೆದ್ದಿದ್ದು ಇಷ್ಟ ಆಗಿಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಸಂಗೀತ ವಿನಯ್ ಸದ್ದು ಮಾಡ್ತಿದ್ರು ಅನ್ನೋ ರೀತಿ ಹೇಳ್ತಿದ್ಲು. ಈ ರೀತಿ ಅವ್ರ ಬಗ್ಗೆ ಮಾತಾಡಿದ್ಲು. ಅವರು ಅವಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಇದೇ ಕಾರಣ ಆಗಿತ್ತು. ಯಾಕಂದರೆ ಅವಳ ಜೊತೆ ಇನ್ನೊಬ್ಬ ಸ್ಪರ್ಧಿನೂ ಬಂದಿದ್ಲು. ಅವಳು ಹಿಂಗೆ ಮಾತಾಡ್ತಾಳೆ, ಆಚೆ ಹತ್ಕೊಂಡಿದ್ಲು ಅಂತ ಈ ಸತ್ಯನೆಲ್ಲ ಹೇಳಿದ್ಲು. ಆಚೆ ನಡೆದಿದ್ದ ವಿಷಯ ಅವಳು ಆ ಮನೆ ಒಳಗಡೆ ಹೋಗೋದಕ್ಕೆ ಯಾವ ಕಾರಣಕ್ಕೆ ಸೂಕ್ತ ಅಂತ ಸೆಲೆಕ್ಟ್ ಮಾಡಿದ್ರು ಅವಳನ್ನ. ಇವ್ರ ಬಗ್ಗೆ ಒಳ್ಳೆ ಮಾತಾಡಿದ ತಕ್ಷಣ ಸೆಲೆಕ್ಟ್ ಮಾಡಿಬಿಟ್ರು ಇವರು. ನಿಮಗೆ ಯಾರು ಇಷ್ಟ ಆಗ್ತಾರೋ ಅಂಥವ್ರನ್ನ ಸೆಲೆಕ್ಟ್ ಮಾಡೋದಲ್ಲ, ಜನಗಳಿಗೆ ಎಂಥವ್ರು ಇಷ್ಟ ಆಗ್ತಾರೋ ಅಂಥವ್ರನ್ನ ಸೆಲೆಕ್ಟ್ ಮಾಡಬೇಕು. ಅದೇ ನೋಡ್ತಾ ಇದ್ದೀವಲ್ಲ, ಕೆಲವರಿಗೆ 5 ನಿಮಿಷ ಏನೇನೋ ಮಾಡಿಸ್ತಾರೆ ಆದರೆ ಸೆಲೆಕ್ಟ್ ಮಾಡಲ್ಲ. ಇನ್ನು ಕೆಲವರು ಏನೂ ಮಾಡಲ್ಲ, 1-2 ಬಣ್ಣದ ಮಾತುಗಳು ಆಡಿದ ತಕ್ಷಣ ಸೆಲೆಕ್ಟ್ ಮಾಡಿಬಿಡ್ತಾರೆ. ಸ್ಟೇಜ್ ಮೇಲೆ ಮಾತಾಡೋದಕ್ಕೂ ಅವ್ರು ನಿಜವಾಗ್ಲೂ ಯಾವ ರೀತಿ ಇದ್ದಾರೆ ಅಂತ ಗೊತ್ತಾಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದನ್ನು ಮೊದಲು ತಿಳ್ಕೊಳ್ಳಿ, ಆಮೇಲೆ ಸೆಲೆಕ್ಟ್ ಮಾಡಿ. ನೋಡೋಣ ಇನ್ನು ಮುಂದೆ ಏನೇನು ಮಾಡ್ತಾರೆ ಅಂತ. ಇನ್ನು ಇದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.